ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ದಾವಣಗೆರೆಯಲ್ಲಿರುವಂತಹ KSRTC ಬಸ್ ಸ್ಟ್ಯಾಂಡು ಓಪನ್ ಆಗಿದೆ. ಸೊ ನನಗೆ ಇನ್ವೈಟ್ ಮಾಡಿದ್ರು. ಸೊ ನಾನು ಕೂಡ ಬಂದಿದ್ದೆ, ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ದಿನಗಳಿಂದ ನಾವು ವೇಟ್ ಮಾಡ್ತಾ ಇದ್ವಿ. ದಾವಣಗೆರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬ ವೇಟ್ ಮಾಡ್ತಾ ಇದ್ವಿ ಈ ಒಂದು KSRTC ಬಸ್ ಸ್ಟ್ಯಾಂಡ್ಗೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಾಗೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಆಗಿರುವಂಥ ಒಂದು ಬಸ್ ಸ್ಟ್ಯಾಂಡು. ಸೊ ಈಗ ಹೊರಗಡೆ ಈ ರೀತಿ ಕಾಣ್ತಾ ಇದೆ ಈ ಬಸ್ ಸ್ಟ್ಯಾಂಡು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಮಾಲ್ ಸೆಕ್ಷನ್ಗೋಸ್ಕರನೇ ಮಾಡಿದ್ದಾರೆ. ಸೊ ಮಾಲ್ಗೋಸ್ಕರ ಈ ಒಂದು ಸೆಕ್ಷನ್ನು. ಆ್ಯಂಡ್ ಈ ಒಂದು ಡಿವಿಷನ್ ಬಂದ್ಬಿಟ್ಟು ಸೊ KSRTCಯ ಒಂದು ಡಿವಿಷನ್ ಆಗಿರುತ್ತೆ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಮಾಲು ಮತ್ತು ಇಲ್ಲಿ KSRTC ಒಂದು ಬಸ್ ಸ್ಟ್ಯಾಂಡು, ಸೊ ಎರಡೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಈಗ ನಾನು ಒಳಗಡೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ಸೊ ಸುತ್ತಲೂ ನೋಡೋದಾಯಿತು ಅಂದರೆ ಈ ರೀತಿ ಇದೆ. ಓವರಾಲ್ ಆಗಿ ದಾವಣಗೆರೆಯ ಹೊಸ ಬಸ್ ಸ್ಟ್ಯಾಂಡು ಫೈನಲ್ ಆಗಿ ಓಪನ್ ಆಗಿದೆ. ಸೊ ಒನ್ ಬೈ ಒನ್ ಒಳಗಡೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡ್ಕೊಂಡು ಹೋಗೋಣ. ದಾವಣಗೆರೆ ಬಸ್ ಟರ್ಮಿನಲ್. ಸೊ ಎಂಟ್ರೆನ್ಸಿಗೆ ಸುಸ್ವಾಗತ ಅಂತ ಹಾಕಿದ್ದಾರೆ. ಒಂದು ರೀತಿಲಿ ಮದುವೆ ಮನೆ ಥರ ಕಾಣ್ತಾ ಇದೆ ಇವತ್ತಿದು. ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಓಪನ್ ಆಗಿದೆ. ತುಂಬ ದಿನಗಳಿಂದ ಐ ಥಿಂಕ್ ದಾವಣಗೆರೆ ಜನತೆ ವೇಟ್ ಮಾಡ್ತಾಯಿದ್ರು ಈ ಒಂದು ಬಸ್ ಸ್ಟ್ಯಾಂಡ್ಗೆ. ಆ್ಯಂಡ್ ಅತಿ ದೊಡ್ಡ ಬಸ್ ಸ್ಟ್ಯಾಂಡು ಆ್ಯಂಡ್ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಹಾಗೂ ರಾಜ್ಯ ಸರ್ಕಾರದ ಅಡಿಯಲ್ಲಿ ಆಗಿರುವಂಥ ಬಸ್ ಸ್ಟ್ಯಾಂಡು. ಸೊ ಒಳಗಡೆ ನೋಡ್ತಾ ಹೋದರೆ ಸೊ ಇಷ್ಟು ವಿಶಾಲವಾದ ಜಾಗ, ತುಂಬಾ ಸ್ಪೇಸ್ ಇದೆ. ಸೊ ಮೊದಲಿಗೆ ಕಂಪೇರ್ ಮಾಡೋದಾಯ್ತು ಅಂದರೆ ಇಷ್ಟೊಂದು ಸ್ಪೇಸ್ ಇರಲಿಲ್ಲ, ಜಾಗ ತುಂಬ ಇತ್ತು, ಬಟ್ ಯಾವುದೇ ರೀತಿಯಾದ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಒಳಗಡೆ. ಸೊ ಮೇಲ್ಗಡೆ ಏನು ನೋಡ್ತಾ ಇದ್ದೀರಾ, ಈ ರೀತಿಯಾದಂಥ ಒಂದು ರೂಮ್ಸ್ಗಳು, ಇದೆಲ್ಲ ಡಿವಿಷನ್ಗೆ ಸೇರಿದಂಥ ಆಫೀಸ್ ಆಗಿರುತ್ತೆ. ಆ್ಯಂಡ್ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬೆಳಗ್ಗೆ ಮಾಡಿದಂಥ ಪೂಜೆ. ಸೊ ಇದನ್ನು ಓವರಾಲ್ ಆಗಿ ಈ ಕಡೆಯಿಂದ ನಿಮಗೂ ತೋರಿಸ್ತೀನಿ. ಸೊ ಮೇಲ್ಗಡೆ ಎಲ್ಲ ಈ ರೀತಿಯಾದಂಥ ಒಂದು ಶೀಲ್ಡ್ ಹಾಕಿ ಐ ಥಿಂಕ್ ಒಂದು ಶೀಟ್ ಹಾಕ್ಬಿಟ್ಟು ಒಂದು ಬೆಳಕು, ಅಂದರೆ ಯಾವುದೇ ರೀತಿಯಾದ ವಿದ್ಯುತ್ ಇಲ್ಲದೇ ಬೆಳಗಿನ ತುಂಬ ಬೆಳಕು ಕಾಣುವಾಗಿ ಮಾಡಿದ್ದಾರೆ. ಸೊ ತುಂಬಾ ಒಂದು ಗ್ಲಾಸ್ ವರ್ಕ್ ಆಗಿರ್ಬೋದು, ತುಂಬ ಸಖತ್ತಾಗೆ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಹಾಗೆ ಒಳಗೆ ಹೋಗೋದಾಯಿತು ಅಂತಂದ್ರೆ ಏನೆಲ್ಲ ಇದೆ ಅಂತಂದರೆ, ಸೊ ನಿಲ್ದಾಣ ಅಧಿಕಾರಿಗಳ ಕೊಠಡಿ ಕಾಣ್ತಾ ಇದೆ, ವಿಭಾಗ ಅಧಿಕಾರಿಗಳ ಕೊಠಡಿ ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ಇನ್ನೂ ಹಾಗೆ ಒಳಗಡೆ ಹೋದರೆ ಎಂಟ್ರೆನ್ಸಿಗೆ ಟಾಯ್ಲೆಟ್ ರೂಮ್ ಕಾಣುತ್ತೆ, ಪುರುಷರ ಮತ್ತು ವಿಕಲಚೇತನ ಇರುವಂಥವ್ರು ಮತ್ತು ಮಹಿಳೆಯರಿಗಿರುವಂಥದ್ದು. ಸೊ ಹಾಗೆ ಎಂಟ್ರೆನ್ಸ್ ಒಳಗಡೆ ಹೋದರೆ ನೆಕ್ಸ್ಟ್ ಎಂಟ್ರೆನ್ಸಲ್ಲಿ ಬರುವಂಥದ್ದೇ ಪ್ಲ್ಯಾಟ್ಫಾರ್ಮು. ಸೊ ಈ ಕಡೆಯಿಂದ ಹೋದರೆ ಮಾಲಿಗೆ ಹೋಗ್ಬೋದು. ಆ್ಯಂಡ್ ಈ ಕಡೆ ಏನು ಕಾಣ್ತಾ ಇದೆ, ಸೊ ಇದೆಲ್ಲ ಪ್ಲ್ಯಾಟ್ಫಾರ್ಮು. ಸೊ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿದೆ ಈಗ ಹಳೇದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಅವಾಗೆಲ್ಲ ಹೆಂಗಿತ್ತು ಅಂತಂದರೆ ಜಾಗ ತುಂಬ ದೊಡ್ಡದಿತ್ತು ಬಸ್ ಸ್ಟ್ಯಾಂಡಲ್ಲಿ, ಬಟ್ ಅಷ್ಟೊಂದು ಇದಿರಲಿಲ್ಲ, ಒಂದು ಪ್ಲ್ಯಾಟ್ಫಾರ್ಮ್ಸ್ಗಳು ಇರಲಿಲ್ಲ. ಸೊ ಈಗ ಪ್ಲ್ಯಾಟ್ಫಾರ್ಮ್ಸ್ಗಳು ನೋಡೋದಾಯ್ತು ಅಂದರೆ ಇಷ್ಟು ಪ್ಲ್ಯಾಟ್ಫಾರ್ಮ್ಸು ಮತ್ತು ಹೊಸ ಮಳಿಗೆಗಳು ಆಗಿರ್ಬೋದು. ಮತ್ತು ಇಲ್ಲಿ ನಿಯಂತ್ರಣ ಕೊಠಡಿ ಇದೆ, ಇಲ್ಲಿ ಎನ್ಕ್ವೈರಿ ಮಾಡುವಂಥದ್ದು ಮತ್ತು ನೀವು ನಿಯಂತ್ರಣ ಮಾಡುವಂಥ ಕೊಠಡಿ. ಸೊ ಇವತ್ತು ಫಂಕ್ಷನ್ ಆಗಿರೋದ್ರಿಂದ ಅಲ್ಲಿ ಹಾಕಿದ್ದಾರೆ. ಆ್ಯಂಡ್ ಆಲ್ಸೋ ಇವತ್ತು ಒಂದು 12 ಬಸ್ಗಳನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಸೊ ನನಗೆ ಫುಲ್ ಒಳಗಡೆ ಬಂದಿದ್ದೀನಿ. ಸೊ ಈಗೇನು ನಾನು ಇದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 7 ಇದ್ದೀನಿ. ಕೂತ್ಕೊಳ್ಳೋದಕ್ಕಾಗಿರ್ಬೋದು, ಇವತ್ತು ಬಸ್ ಕೂಡ ಉದ್ಘಾಟನೆ ಮಾಡಿದರು, ಅಶ್ವಮೇಧ ಬಸ್ ಕೂಡ ಉದ್ಘಾಟನೆ ಮಾಡಿದ್ರು. ಸೊ ಓವರಾಲ್ ಆಗಿ ಹೇಳೋದಾಯಿತು ಅಂದರೆ ಈ ಒಂದು ಬಸ್ ಸ್ಟ್ಯಾಂಡ್ ಏನಿದೆ ತುಂಬ ಸುಸಜ್ಜಿತವಾಗಿ ಒಂದು ಎಲ್ಲ ಒಂದು ಆಧುನಿಕ ತಂತ್ರಜ್ಞಾನದೊಂದಿಗೆ ಬಂದಿರುವಂಥದ್ದು ತುಂಬಾ ಖುಷಿ ಆಗ್ತಾ ಇದೆ ನನಗೆ. ದಾವಣಗೆರೆ ಬೆಣ್ಣೆ ನಗರಕ್ಕೆ ಹೊಸ ಬಸ್ ಸ್ಟಾಪ್ ಉದ್ಘಾಟನೆ ಸಮಾರಂಭ ಇತ್ತು. ಒಳ್ಳೆ ಚೆನ್ನಾಗಿದೆ, ಎಲ್ಲ ಮಾಲ್ ಇದೆ, ಥಿಯೇಟ್ರ್ ಇದೆ, ಒಳ್ಳೆ ಸೂಪರಾಗಿ ಮಾಡಿದ್ದಾರೆ ಬಸ್ ಸ್ಟ್ಯಾಂಡು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹ ಕೊಡಿ ನಮ್ಮ KSRTCಗೆ. ಈಗ ನಾನು ಅದು ರಿಕ್ವೆಸ್ಟ್ ಮಾಡಿಕೊಂಡೆ ಒಂದು ರೌಂಡ್ ಹೋಗೋಣ ಅಂತ. ಸೊ ನಾನು ಫಸ್ಟ್ ಟೈಮ್ ಅಶ್ವಮೇಧದಲ್ಲಿ ಹತ್ತಿರೋದು. ಸರ್ ಬನ್ನಿ ಒಂದು ರೌಂಡ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಖತ್ತಾಗಿದೆ, ಕಂಫರ್ಟ್ ಮಾತ್ರ. ತುಂಬ ಖುಷಿ ಆಗುತ್ತೆ. ಎಲ್ಲ ಇಂಜಿನಿಯರ್ಸ್ ಎಲ್ಲ ಒಂದು ಮುಖದಲ್ಲಿ ಒಂದು ಮಂದಹಾಸ ತುಂಬಿದೆ. ಯಾಕಂದ್ರೆ ಒಬ್ಬ ಇಂಜಿನಿಯರ್ಗೆ ಏನೋ ಒಂದು ಉದ್ಘಾಟನೆ ಆದ್ರೆ ಅದ್ರ ಖುಷಿನೇ ಬೇರೆ ಅನ್ಸುತ್ತೆ. ತುಂಬಾ ಖುಷಿ ಆಗ್ತದೆ ಸರ್ ಎಲ್ಲರಿಗೂ. ಎಲ್ಲರಿಗೂ ಹಂಗೆ ಖುಷಿ ಅನಿಸ್ತಿದೆ. ಓಕೆನಾ, ಇಷ್ಟು ದಿನ ತುಂಬ ವರ್ಷಗಳ ದಾವಣಗೆರೆಯಲ್ಲಿ ಬಂದ್ಬಿಟ್ಟು ಇದೇ ದೊಡ್ಡದು KSRTC ಬಸ್ ಸ್ಟ್ಯಾಂಡು ಚೆನ್ನಾಗಿ ಅನಿಸ್ತುಂಟು ಎಲ್ಲರಿಗೂ. ಎಲ್ಲರೂ ಎಫೆಕ್ಟ್ ಪಟ್ಟಿದ್ದಾರೆ, ಚೆನ್ನಾಗಿ ಅನಿಸ್ತುಂಟು. ನಮ್ಮದು RK ಫ್ಯಾಮಿಲಿಗೆ ನಾನು ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ.
ಎಲ್ಲ ಯಂಗ್ಸ್ಟರ್ ಟೀಮ್ ಸೇರಿಸಿ ಇಂಥ ದೊಡ್ಡ ಪ್ರಾಜೆಕ್ಟ್ ನಮ್ಮ ಕೈಲಿ ಕೊಟ್ಟು ನಮ್ಮ ಕಂಪ್ನಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಇಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ. 3 ವರ್ಷಗಳ ಕಾಲ ಕಷ್ಟಪಟ್ಟಿದ್ದೀವಿ. ಈಗ ಒಂದು ಫೈನಲ್ ಹಂತಕ್ಕೆ ಬಂದಾಗ ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ನಮ್ಮ ದಾವಣಗೆರೆ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಇದೆ. ದಾವಣಗೆರೆ ಹುಡುಗ ಆಗಿ ಇಲ್ಲಿ ಕೆಲಸ ಮಾಡಿರೋದು ನನಗೆ ಮನಸ್ಸು ತೃಪ್ತಿ ಇದೆ. ಥ್ಯಾಂಕ್ ಯು. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ದು ಈ ಪ್ರಾಜೆಕ್ಟ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದು ಭಾಳ ಖುಷಿ ಇದೆ. ದಯವಿಟ್ಟು ವ್ಯೂವರ್ಸು ನಿಮ್ಗೆ ಏನು ಕಮೆಂಟ್ಸ್ ಅನಿಸುತ್ತೆ, ಏನು ನಿಮ್ಮದು ಇದಿದೆ, ದಯವಿಟ್ಟು ಕಮೆಂಟ್ಸ್ ಮಾಡಿ. ಅಷ್ಟು ನೋಡಿಬಿಟ್ಟು ಇದೊಂದು ನಮಗಂತೂ ಖುಷಿಯಾಗಿದೆ. ಸರ್, ನಾನು RK ಇನ್ಫ್ರಾ ಫ್ಯಾಮಿಲಿನೇ. ನಾನು ಬೇತೂರು ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಒಂದು ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ನ ಮುಗಿಸಿದ್ದೀವಿ. ಮತ್ತು ಇದು ನಮ್ಮ ಕಂಪನಿನೇ, ಇದರಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ. ನಮ್ಮ ಯಂಗ್ ಸ್ಟಾರ್ ಇಂಜಿನಿಯರ್ಸ್ ಎಲ್ಲ ಫುಲ್ ಕಷ್ಟ ಬಿದ್ದಿದ್ದಾರೆ. 3 ಇಯರ್ಸಿಂದ ಮಳೆ ಗಾಳಿ ನೈಟು ಎಲ್ಲ ಕಷ್ಟ ಬಿದ್ದು ಒಳ್ಳೆಯ ಒಂದು ಪ್ರಾಜೆಕ್ಟ್ನ ದಾವಣಗೆರೆಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. RK ಇನ್ಫ್ರಾಗೂ ನಮ್ಮ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ ತುಂಬ ಥ್ಯಾಂಕ್ ಯು ಹೇಳ್ತೀವಿ. ಮತ್ತು ಪಬ್ಲಿಕ್ಕಿಗೂ. ನಮ್ಮೂರು ಬಸ್ ಸ್ಟ್ಯಾಂಡ್ನ ನಾವು ಕಟ್ತಾ ಇರೋದು ಅದಕ್ಕಿಂತ ದೊಡ್ಡ ಖುಷಿ ಏನಿಲ್ಲ. ಇಡೀ ಸ್ಟೇಟಲ್ಲೇ ದೊಡ್ಡ ಬಸ್ ಸ್ಟ್ಯಾಂಡ್, ಥಿಯೇಟ್ರ್ ಗೀಟ್ರ್ ಇರೋದು ಇದೊಂದೇ. ಚೆನ್ನಾಗಾಗಿದೆ. ಒಳ್ಳೆ ಕಾಮಗಾರಿನ KSRTC ಮತ್ತು ಸ್ಮಾರ್ಟ್ ಸಿಟಿಯಿಂದ ಮಾಡಿಸ್ಕೊಟ್ಟಿದ್ದಾರೆ. ಆ ಪ್ರಾಜೆಕ್ಟ್ನ ನಾವೇ ಮಾಡ್ತಿರೋದು ಇನ್ನೂ ತುಂಬ ಖುಷಿ ವಿಚಾರ. ಸೊ 3 ವರ್ಷದ ನಂತರ ಇಂದು ದಾವಣಗೆರೆ ಸ್ಮಾರ್ಟ್ ಸಿಟಿ ಯೋಜನೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ 120 ಕೋಟಿ ವೆಚ್ಚದಲ್ಲಿ ಈ ಸುಸಜ್ಜಿತವಾದ ದಾವಣಗೆರೆ ಬಸ್ ನಿಲ್ದಾಣ ಹಾಗೂ ಶಾಪಿಂಗ್ ಮಾಲ್ ಉದ್ಘಾಟನೆಗೊಂಡಿದೆ. ಸೊ ನಿಮ್ಮ ಊರು ನಿಮ್ಮ ಸಾರಿಗೆ ಎಂಬ ವಾಕ್ಯದಲ್ಲಿ ಈ ಸಾರಿಗೆ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಜೊತೆಗೆ 12 ಹೊಸ ಬಸ್ಸುಗಳನ್ನು ಉದ್ಘಾಟನೆಗೊಂಡಿದೆ. ನಮಗೆ ತುಂಬ ಸಂತೋಷದ ವಿಷಯ.